ಸ್ನೇಹಿತರೆ, ಸೌಜನ್ಯ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿರೋವರಿಗೆ ಗೊತ್ತಿರುತ್ತೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಬಹಳಷ್ಟು ಜನ ಹಂಬಲಿಸ್ತಾ ಇದ್ದಾರೆ. ಈ ಕುತಂತ್ರಗಳ ನಡುವೆಯೂ ಸಹ ಸೌಜನ್ಯ ಪ್ರಕರಣ ಇವತ್ತು ಬೆಳಕು ಕಾಣ್ತಾ ಇದೆ. ಯಾರ್ಯಾರು ಅತ್ಯಾಚಾರಿಗಳಿದಾರೋ, ಯಾರ್ಯಾರು ಕೊಲೆಗಡಕರಿದಾರೋ ಎಲ್ಲರ ಮುಖವಾಡವೂ ಸಹ ಬಯಲಾಗುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ, ಸನ್ನಿವೇಶವು ನಿರ್ಮಾಣ ಆಗ್ತಾ ಇದೆ. ಇದರ ಮಧ್ಯೆ ಸಮೀರ್ ಏನ್ ವಿಡಿಯೋ ಮಾಡಿದ್ನಲ್ಲ, ಸಮೀರ್ ವಿಡಿಯೋ ಮಾಡಿದಾಗ ಕಿರಿಕೀರ್ತಿ ಚಕ್ರವರ್ತಿ ಸೂಲಿಬೆಲೆ ಹುಡುಕಾಟ, ಕಿರಿಕೀರ್ತಿಯ ವಿಡಿಯೋ, ಯೂಟ್ಯೂಬ್ ವಿಡಿಯೋ, ರಾಕೇಶ್ ಶೆಟ್ಟರ ಸ್ಟೋರಿಗಳು, ರಿಪಬ್ಲಿಕ್ ಕನ್ನಡದ ಸ್ಟೋರಿಗಳು, ಧರ್ಮ ರಕ್ಷಣಾ ಸಭೆಗಳು, ಧರ್ಮ ಯುದ್ಧ, ಇವೆಲ್ಲವೂ ಆಯ್ತು. ಇಲ್ಲಿ ಎಲ್ಲವೂ ಆಯ್ತು. ಇದರಲ್ಲಿ ಎಕ್ಸ್ಪೆಷಲಿ ಕಿರಿಕೀರ್ತಿ 13 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿದ್ದಂತಹ ಕಿರಿಕೀರ್ತಿ ಒಂದು ನೆಲೆಯನ್ನ ಕಂಡುಕೊಂಡ್ಲಿಲ್ಲ. ವೈಯಕ್ತಿಕ ಜೀವನದಲ್ಲೂ ಸಹ ಫೇಲ್ ಆದ್ರು. ಇಲ್ಲಿ ಸಮೀರ್ ಬಂದಿದ ತಕ್ಷಣ ಸಮೀರನ್ನ ಗುರಿಯಾಗಿಸ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ದಂತಹ ಕಿರಿಕೀರ್ತಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದಾರೆ. ಅವರು ಏನೋ ಹುಷಾರಿಲ್ಲ ಟೈಮಲ್ಲಿ ಏನೋ ಸ್ಕ್ಯಾನಿಂಗ್ ಮಾಡ್ಕೊಂಡು ಏನೋ ಅಡ್ಮಿಟ್ ಆಗಿರುವಂತದ್ದು ಎಲ್ಲವನ್ನು ಹೇಳಿ ಜೀವನವನ್ನ ನಾನು ಕಟ್ತೇನೆ ಅಂತ. ಇದೇನು ಹೊಸದಾದಂತಹ ವಿಡಿಯೋ ಅಲ್ಲ ಇದು. ಬಹಳಷ್ಟು ಸಾರಿ ಇಂತಹ ಕಣ್ಣೀರು ಸುರಿಸ್ಕೊಂಡು ಈ ತರ ಜೀವನದ ಬಗ್ಗೆ ಹೇಳ್ಕೊಂಡು ವಿಡಿಯೋ ಮಾಡಿರೋದು ಸಿಕ್ಕಾಪಟ್ಟೆ ಇದೆ. ಜನ ಇವರಿಗೆ ಹಲವಾರು ಹೆಣ್ಣು ಮಕ್ಕಳು ಇವರಿಗೆ ತರಾಟೆಗೆ ತೆಗೆದುಕೊಂಡಿರುವಂತಹ ವಿಡಿಯೋಗಳು ಇವತ್ತಿಗೂ ಇದೆ. ಇಂತಹ ಕಿರಿಕೀರ್ತಿ ಸೌಜನ್ಯ ವಿಚಾರ ಬಂದಾಗ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕುತ್ಕೊಂಡು ಅದನ್ನ ಜಡ್ಜ್ಮೆಂಟ್ ಕಾಪಿಯನ್ನ ಇಟ್ಕೊಂಡು ಒಂದು ದಿವಸ ಸ್ಟೋರಿ ಮಾಡ್ತಾರೆ. ಏನಂತ? ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವೆ ಅಪರಾಧಿ ಅನ್ನೋ ರೀತಿನಲ್ಲಿ ಒಂದೇ ದಿವಸ ಮಾಡಿ ಎಸ್ಕೇಪ್ ಆಗ್ತಾರೆ. ಧರ್ಮ ಸಂರಕ್ಷಣಾ ಸಭೆ ಅಂತೇಳಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಾಗ ಈ ವ್ಯಕ್ತಿ ಒಬ್ಬ ಪತ್ರಕರ್ತರಾಗಿ ಕೇಸರಿ ಟವಲ್ ಹಾಕೊಂಡು ವಿಶ್ವವಾಣಿ ಅದ್ಯಾವುದೋ ಲೋಗೋ ಹಿಡ್ಕೊಂಡು ಅಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಯಾವ ರೀತಿ ಬೇಕಾದ್ರೂ ಬದಲಾವಣೆ ಆಗ್ಬೋದಾ? ಅದ್ಯಾರೋ ಒಬ್ಬ ಸುಮಂತ್ ಅನ್ನೋ ಹುಡುಗ ಹೇಳ್ತಾನೆ ಒಂದು ಆಡಿಯೋದಲ್ಲಿ, ಕಿರಿಕೀರ್ತಿ ಅಣ್ಣ ನನಗೆ ಒಂದು ಆಫರ್ ಕೊಟ್ಟಿದ್ರು, ನೀನ್ ಬಂದು ಕೆಲಸ ಮಾಡು ಅಂತ ಹೇಳಿದ್ರು ಅಂತೇಳಿ ಇದೇ ವಿಚಾರ ಚಿನ್ನಯ್ಯನ ವಿಚಾರದಲ್ಲಿ ಆ ವಿಚಾರವನ್ನ ಹೇಳಿದಂಥದ್ದು. ಅಂದ್ರೆ ಇಲ್ಲಿ ಏನೇನ್ ನಡೆದಿರಬಹುದು? ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನಾವು ಯಾವ್ದು ಸೃಷ್ಟಿ ಮಾಡ್ತಾ ಇಲ್ಲ. ನೋಡಿ, ಸೌಜನ್ಯ ವಿಚಾರದಲ್ಲಿ ನೀವು ಗಮನಿಸಿ ನೋಡಿ, ಆ ಹೆಣ್ಣು ಮಗಳ ವಿಚಾರವನ್ನ ದಾರಿ ತಪ್ಪಿಸೋದಿಕ್ಕೆ ಯಾರ್ಯಾರು ಮುಂದಾಗ್ತಾ ಇದ್ದಾರೋ ಎಲ್ಲರೂ ಸಹ ಅತಂತ್ರ ಸ್ಥಿತಿಗೆ ಹೋಗ್ತಾ ಇರುವಂತದ್ದು. ಎಲ್ಲರೂ ನೀವು ಗಮನಿಸ್ಕೊಂತ ಬನ್ನಿ. ಒಂದು ಕಿರಿಕೀರ್ತಿ ವಿಚಾರ ಇವತ್ತು ನೋಡಿ ಯಾವ ರೀತಿ ಇದ್ದಾರೆ. ಯಾರೋ ಸಾಲಗಾರರಿಗೆ ಸಹ ಹಣ ಕೊಡಬೇಕು ಅಂತೇಳಿ ಒಂದು ಆಡಿಯೋ ಔಟ್ ಆಗುತ್ತೆ, ನಾನು ಪರಿಸ್ಥಿತಿ ಸರಿ ಇಲ್ಲ, ನಾನು ಕಟ್ತೀನಿ ಅಂತ ಹೋಗ್ತಾ ಇರುವಂತಹ ಕಿರಿಕೀರ್ತಿಯ ಕತೆ ನಮ್ಮ ಮುಂದೆ ಇದೆ. ರಾಕೇಶ್ ಶೆಟ್ಟರ್ ಕತೆ ನಮ್ಮ ಮುಂದೆ ಇದೆ. ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟರ್ ಸೌಜನ್ಯ ವಿಚಾರ ಎತ್ಕೊಂಡಿದ ತಕ್ಷಣ ಅಲ್ಲಿಂದ ಹೊರಗಡೆ ಆಗ್ತಾರೆ. ಇನ್ನು ಶೋಭಾ ಬಣವಳ್ಳಿ ಅವರು ಸುವರ್ಣದಿಂದ ಬಂದ ತಕ್ಷಣ ಅವರೂ ಸಹ ರಿಪಬ್ಲಿಕ್ ಕನ್ನಡದಿಂದ ಹೊರಗಡೆ ಬರ್ತಾರೆ. ಇನ್ನು ಸ್ಮಿತಾ ರಂಗನಾಥ್ ಅವ್ರು ಯಾವತ್ತು ಹೊರಗಡೆ ಬರ್ತಾರೋ ಗೊತ್ತಿಲ್ಲ. ಇನ್ನು ಚಕ್ರವರ್ತಿ ಸೂಲಿಬೆಲೆ ಇವತ್ತು ಸೈಲೆಂಟ್ ಆಗೋಗಿದ್ದಾರೆ. ವಿಚಾರಗಳನ್ನ ನೀವು ಗಮನಿಸ್ತಾ ಬನ್ನಿ, ಪ್ರತಿಯೊಂದು ವಿಚಾರಗಳನ್ನ ನೀವು ಗಮನಿಸ್ತಾ ಬನ್ನಿ. ಯಾರ್ಯಾರು ಈ ವಿಚಾರಗಳ ಬಗ್ಗೆ ಗಮನ ಹರಿಸಿದ್ರು. ಇನ್ನು V2 ಸೂರ್ಯ ಕತೆ ನಾವು ಮೊದಲೇ ಹೇಳಿದ್ವಿ. ಎಷ್ಟು ಜನ ಸೌಜನ್ಯ ವಿಚಾರವನ್ನ ಇಟ್ಕೊಂಡು ದಾರಿ ತಪ್ಪಿಸ್ಲಿಕ್ಕೆ ಹೋದ್ರು. ಎಲ್ಲರೂ ಒಂದಲ್ಲ ಒಂದು ರೀತಿನಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇದನ್ನೇ ಹೇಳ್ತಾ ಇರುವಂತದ್ದು. ಆ ಹೆಣ್ಣು ಮಗಳಲ್ಲಿ ಒಂದು ಶಕ್ತಿ ಇದೆ ಅಂತೇಳಿ. ಎಲ್ಲಿ ಮುಗದೇ ಹೋಯ್ತು ಈ ಪ್ರಕರಣ, ಮುಗದೇ ಹೋಯ್ತು ಈ ಪ್ರಕರಣಕ್ಕೆ ಅಂತ್ಯ ಆಗೇ ಹೋಯ್ತು, ಇದಕ್ಕೆ ದಾರಿನೇ ಇಲ್ಲ ಅಂತಂದಾಗ ಮತ್ಯಾವುದೋ ಒಂದು ದಾರಿ ಹುಡುಕಿ ಕೊಡುವಂತದ್ದು. ಇದು ಬರೀ ಹೋರಾಟ ಮಾತ್ರ ಅಲ್ಲ. ಇವತ್ತು ನಾವು ಗೂಢಾಚಾರಗಳನ್ನ ನೋಡ್ತಾ ಇದ್ದೀವಿ, ವಿಷಕನ್ಯರನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಏನೇನ್ ಆಗ್ತಾ ಇದೆ, ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಏನೇನ್ ಮಾಡ್ತಾ ಇದ್ದಾರೆ, ಎಲ್ಲವೂ ಮಾಡ್ತಾ ಇದ್ರು ಸಹ ಒಂದು ಕಡೆ ಈ ಹೋರಾಟದ ಕಿಚ್ಚು ಮಾತ್ರ ಆರಿಲ್ಲ. ಕಿಚ್ಚು ಆರಿಲ್ಲ. ಯಾರಾದ್ರೂ ಒಬ್ರು ದೇವರ ರೂಪದಲ್ಲಿ ಬಾಲನ್ ಅಂತವ್ರು ಬರ್ತಾರೆ, ಶ್ರೀಕೃಷ್ಣನ ರೂಪದಲ್ಲಿ ಬಾಲನ್ ಅಂತವ್ರು ಬರ್ತಾರೆ, MR ಬಾಲಕೃಷ್ಣ ಅವರು ಬರ್ತಾರೆ, ಮೋಹಿತ್ ಅವರು ಬರ್ತಾರೆ, ಬಹಳಷ್ಟು ಜನ ವಕೀಲರು ತೆರೆ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ಸತ್ಯ ಉಳಿಬೇಕು ಅಂತೇಳಿ. ಸೌಜನ್ಯಗೆ ಸಿಗುವಂತಹ ನ್ಯಾಯ ಇದೆಯಲ್ಲ, ಇಡೀ ಸತ್ಯಕ್ಕೆ ಸಿಗುವಂತಹ ಜಯ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವ್ ಯಾಕೆ ಈ ವಿಚಾರವನ್ನ ಪದೇ ಪದೇ ಹೇಳ್ತಾ ಇರ್ತೀವಿ ಅಂತಂದ್ರೆ, ಈ ಭೂಮಿ ಭರತ ಖಂಡ ಏನಿದೆಯಲ್ಲ, ಇದು ಸತ್ಯದಿಂದ ನಡೆದಂತಹ ಭೂಮಿ. ಇದು
ಸತ್ಯ ಹರಿಶ್ಚಂದ್ರ, ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ, ಪರಶುರಾಮ, ಇಂತಹ ಮಹಾನ್ ವ್ಯಕ್ತಿಗಳು ಈ ಭೂಮಿಯಲ್ಲಿ ಅವತರಿಸಿರುವಂತಹ ದೇಶ ಇದು. ಇಂತಹ ದೇಶದಲ್ಲಿ ಸತ್ಯ ಸಾಯಬಾರದು. ದೇವರನ್ನ ಇಟ್ಕೊಂಡು, ದೇವರ ಫೋಟೋಗಳನ್ನ ಇಟ್ಕೊಂಡು, ದೇವರ ಹೆಸರಿನಲ್ಲಿ ಏನು ಹಣ ಮಾಡ್ತಾ ಇರುವಂತವ್ರು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಲ್ಲ. ಅರ್ಚಕರುಗಳ ಹೆಸರುಗಳಲ್ಲಿ, ದೇವರ ಹೆಸರುಗಳಲ್ಲಿ ಎಷ್ಟೆಲ್ಲ ಕಳತನ ಮಾಡ್ತಾ ಇರೋದು ಸಿಗ್ತಾ ಇದೆ. ದೇವರ ಹೆಸರಿನ ಫೋಟೋ ಇಟ್ಕೊಂಡು ಎಷ್ಟೆಲ್ಲ ಹಣ ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಜ್ಯೋತಿಷಿಗಳು ಆ ದೇವರ ಹೆಸರನ್ನ ಹೇಳ್ಕೊಂಡು, ಹಿಂದೂ ಧರ್ಮವನ್ನ ಹೇಳ್ಕೊಂಡು ದಿನ ಬೆಳಗ್ಗೆ ಜನರನ್ನ ಭಯವನ್ನ ಹುಟ್ಟಿಸಿ ಮೂರ್ಖರನ್ನಾಗಿ ಮಾಡಿ, ಮೋಸವನ್ನ ಮಾಡಿ ಹಣ ಮಾಡ್ತಾ ಇದ್ದಾರಲ್ಲ. ಇದರ ಬಗ್ಗೆ ಪ್ರಶ್ನೆ ಮಾಡೋದಿಕ್ಕೆ ಭಾವನೆಗಳನ್ನ ತಂದಿಟ್ಟು ಬಿಡ್ತಾರೆ. ಎಷ್ಟು ಜನ ದುಡಿದು ಸಂಪಾದನೆ ಮಾಡಿರುವಂತವ್ರು ಯಾರಾದ್ರೂ ಇದಾರ? ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರಲ್ಲ ದೇವರ ಹೆಸರುಗಳಲ್ಲಿ. ಅವ್ರು ಯಾವತ್ತಾದ್ರೂ ಕಷ್ಟಪಟ್ಟು ದುಡ್ದಿದಾರ? ಇಲ್ಲ. ನಮ್ಗೆ ಭೂಮಿ ಇಲ್ಲ, ಭೂಮಿ ಕೊಡಿ ಅಂತೇಳಿ ಸರ್ಕಾರದ ಮುಂದೆ ಅರ್ಜಿಗಳನ್ನ ಸಲ್ಲಿಸ್ತಾರೆ. ಅದಾದ ನಂತರ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬರುತ್ತೆ. ಹೇಗ್ ಬರುತ್ತೆ ಗೊತ್ತಿಲ್ಲ. ಇಲ್ಲಿ ಮುಂದೆ ಇರುವಂತದ್ದು ದೇವರು. ಆ ದೇವರು ಎಂಬ ಮೂರಕ್ಷರವನ್ನ ಮುಂದೆ ಇಟ್ಕೊಂಡು ಜನರನ್ನ ಭಾವನೆ ಎಂಬ ಬಲೆಯಲ್ಲೇ ಬೀಳಿಸ್ಕೊಂಡು ಇಡೀ ವ್ಯವಸ್ಥೆಯನ್ನೇ ತಮ್ಮ ಮುಷ್ಟಿಯಲ್ಲೇ ಇಟ್ಕೊಂಡಿದಾರಲ್ಲ. ಇದರ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಭಾವನೆಗಳನ್ನ ಬಿತ್ತುವಂತ ಕೆಲಸ. ಹಣ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು. ಹೋರಾಟಗಾರರನ್ನ ಕಟ್ಟಿ ಹಾಕ್ಬೋದು, ಯೂಟ್ಯೂಬರ್ಸ್ ನ ಕಟ್ಟಿ ಹಾಕ್ಬೋದು, ಸತ್ಯ ಮಾತನಾಡುವಂತಹ ಯೂಟ್ಯೂಬರ್ಸ್ ಅಲ್ಲಿ ಭಿನ್ನಮತ ಮೂಡಿಸ್ಬೋದು, ವಿಷಕನ್ಯರನ್ನ ಬಿಡ್ಬೋದು, ಗೂಢಾಚಾರರನ್ನ ಬಿಡ್ಬೋದು. ಎಲ್ಲವನ್ನು ನಾವು ನೋಡಿದ್ದೀವಲ್ಲ. ಆದರೂ ಸಹ ಈ ಸೌಜನ್ಯ ಪ್ರಕರಣದಲ್ಲಿ ಸತ್ಯ ಗೆಲ್ಲಲೇಬೇಕಲ್ಲ, ಗೆದ್ದೇ ಗೆಲ್ಲುತ್ತೆ. ಕೀರ್ತಿ ಈಗ ಅವರಿಗೆ ಪದೇ ಪಶ್ಚಾತ್ತಾಪ ಆಗ್ತಾ ಇರುತ್ತೆ. ಪದೇ ಅವ್ರು ಮಾತಾಡ್ತಾ ಇರ್ತಾರೆ. ಬೇಸರ ಆಗುತ್ತೆ ಆ ವ್ಯಕ್ತಿನ ನೋಡಿದಾಗ. ಯಾಕಂದ್ರೆ 13 ವರ್ಷಗಳಿಂದ ಆ ವ್ಯಕ್ತಿನ ನಾನು ನೋಡ್ತಾ ಇದ್ದೀನಿ. ಸಮಯ ಚಾನಲ್ ಇಂದ ನಾವು ನೋಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ನೀವು ಟ್ರೈನಿಂಗ್ ಕೊಡ್ತೀನಿ ಅಂತಂದ್ರು, ಮತ್ತೆ ಕನ್ನಡ ಹೋರಾಟಗಾರರು ಅಂತಂದ್ರು, ಬಿಗ್ ಬಾಸ್ಗೆ ಹೋದ್ರು, ಮತ್ತೆ BTVಗೆ ಬಂದ್ರು, ಮತ್ತೊಂದು ಚಾನಲ್ಗೆ ಹೋದ್ರು, ಹೋದ್ರು. ಎಲ್ಲೆಲ್ಲ ಹೋಗ್ತಾ ಇದಾರೆ. ಸರಿಯಾದಂತಹ ಮಾರ್ಗ ಸಿಗ್ತಾ ಇಲ್ಲ ಅವ್ರಿಗೆ. ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳನ್ನ ಅನುಭವಿಸಿದ್ರು. ಕೋವಿಡ್ ಸಮಯದಲ್ಲಿ ಫುಡ್ ಕಿಟ್ ಕೊಟ್ರು. ಇಂತಹ ಕೀರ್ತಿ ಈಗ ಅನಾರೋಗ್ಯದಿಂದ ನಾನು ಇದ್ದೀನಿ ಅಂತಂದಾಗ ಬೇಸರ ಆಗುತ್ತೆ. ಅವರು ಸೌಜನ್ಯ ವಿಚಾರದಲ್ಲಿ ಎಷ್ಟೇ ನೆಗೆಟಿವ್ ಮಾತಾಡಿದ್ರು ಸಹ ಆ ವ್ಯಕ್ತಿನೂ ಸಹ ಚೆನ್ನಾಗಿರ್ಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಹಾರೈಸ್ತೀವಿ. ಯಾಕೆ ಅಂತಂದ್ರೆ ನಾವು ಮನುಷ್ಯರು, ಸತ್ಯ ಗೆಲ್ಲಬೇಕು ಅಂತ ತಿಳ್ಕೊಂಡಿರುವಂತಹ ಮನುಷ್ಯರು, ಮನುಷ್ಯತ್ವ ಇರುವಂತಹ ಮನುಷ್ಯರು ನಾವು. ಕಿರಿಕೀರ್ತಿಯ ವಿಚಾರ ನೀವು ಒಂದಷ್ಟು ಪಾಠಗಳನ್ನ ನಮ್ಗೆ ಹೇಳ್ಕೊಡುತ್ತೆ. ಯಾವತ್ತಿಗೂ ಸಹ ಅನ್ಯಾಯದ ವಿರುದ್ಧ ಯಾರು ದನಿ ಎತ್ತುತ್ತಾರೋ ಅವರಿಗೆ ಆ ದೇವ್ರ ಕೈ ಹಿಡಿತಾನೆ. ಅನ್ಯಾಯದ ಪರವಾಗಿ ಯಾರು ದನಿ ಎತ್ತುತ್ತಾರೋ ಅವರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ತಂದೊಡ್ತಾನೆ ಅನ್ನೋದಕ್ಕೆ ಈ ಸೌಜನ್ಯ ವಿಚಾರ, ಈ ಸೌಜನ್ಯ ಪ್ರಕರಣವೇ ಒಂದು ಜೀವಂತ ಸಾಕ್ಷಿ. ಪಾಠ ಆಗುತ್ತೆ. ನಾವು ಇತಿಹಾಸದಲ್ಲಿ ನೀತಿ ಪಾಠಗಳನ್ನ ಕೇಳ್ತಾ ಇರ್ತೀವಲ್ಲ, ಇತಿಹಾಸ ಕೇಳ್ತಾ ಇರ್ತೀವಲ್ಲ, ನಮ್ಮ ಕಲಿಯುಗದಲ್ಲಿ ನಮ್ಮ ಕಣ್ಣು ಮುಂದೆ ನೋಡಿತಾ ಇರುವಂತಹ ಈ ವಿಚಾರಗಳನ್ನ ಒಂದು ಸರಿ ಅವಲೋಕನ ಮಾಡ್ಕೊಂಡ್ಬಿಡಿ. ಎಲ್ಲಾ ಸತ್ಯವೂ ಇಲ್ಲೇ ಇದೆ. ಶಾಸಕಾಂಗ ಬಳಸ್ಕೊಂಡ್ರು, ಕಾರ್ಯಾಂಗ ವ್ಯವಸ್ಥೆಯನ್ನ ಬಳಸ್ಕೊಂಡ್ರು, ನ್ಯಾಯಾಂಗದ ಮೂಲಕ ಕೇಸುಗಳನ್ನ ಹಾಕುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಯಾವ್ಯಾವ ವಾಮ ಮಾರ್ಗಗಳನ್ನ ಉಪಯೋಗಿಸ್ಕೊಂಡು ಗೂಢಾಚಾರರನ್ನ, ವಿಷಕನ್ಯರನ್ನ ಬಿಟ್ಟು ಹೋರಾಟಗಾರರ ಮಧ್ಯೆ ಭಿನ್ನಮತವನ್ನ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಎಲ್ಲವೂ ಇಲ್ಲೇ ಇದೆ. ಇಡೀ ರಾಮಾಯಣ, ಕುರುಕ್ಷೇತ್ರ, ನಾವು ಮಹಾಭಾರತ ಎಲ್ಲವೂ ಸಹ ಈ ಸೌಜನ್ಯ ಪ್ರಕರಣ ಹೋರಾಟದಲ್ಲಿ ಇದೆ. ನೀವು ಸೂಕ್ಷ್ಮವಾಗಿ ಗಮನಿಸಿ. ಅಂತಿಮವಾಗಿ ಕುರುಕ್ಷೇತ್ರದಲ್ಲಿ ಗೆದ್ದಿದ್ದು ಧರ್ಮ, ಸತ್ಯ. ಕುರುಕ್ಷೇತ್ರದಲ್ಲಿ ಪಾಂಡವರು ಗೆಲ್ತಾರೆ. 5 ಜನ ಪಾಂಡವರು ಗೆಲ್ತಾರೆ. 101 ಜನ ಕೌರವರು ಸೋಲ್ತಾರೆ. ಧರ್ಮ ಸಂಸ್ಥಾಪನೆ ಆಗತ್ತೆ. ಈ ಸೌಜನ್ಯ ವಿಚಾರದಲ್ಲೂ ಸಹ ಪಾಂಡವರು ಗೆಲ್ತಾರೆ, ಧರ್ಮ ಸಂಸ್ಥಾಪನೆ ಆಗತ್ತೆ. ಖಂಡಿತವಾಗ್ಲೂ ನಮಗೆ ಹೋಪ್ಸ್ ಇದೆ, ನಮಗೆ ನಂಬಿಕೆ ಇದೆ. ಈ ಸೌಜನ್ಯ ಹೋರಾಟದಲ್ಲಿ ಏನು ಬೆಳಕು ಕಾಣ್ತಾ ಇರುವಂತವರಿಗೆ ಎಲ್ಲರಿಗೂ ಸಹ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಮುಂದೊಂದು ದಿವಸ
ಸತ್ಯಮೇವ ಜಯತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವಾಗ್ಲೂ ಹೇಳ್ತಾ ಇರ್ತದೆ ಸತ್ಯಮೇವ ಜಯತೆ. 10 ಧ್ವನಿಗಳನ್ನ ಅಡಗಿಸಬಹುದು, ಆದ್ರೆ ಒಂದು ಧ್ವನಿ ಆದ್ರೂ ಮೇಲೆ ಹೇಳ್ತಾ ಇರ್ತದೆ, ಒಂದು ಧ್ವನಿ ಆದ್ರೂ ಮೇಲಕ್ಕೆ ಬರ್ತಾನೆ ಇರುತ್ತೆ. ಆ ಒಂದು ಧ್ವನಿ ಆದ್ರೂ ಸಹ ಕೊನೆಯ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಂತಿಮವಾಗಿ ಜಯ ಸೌಜನ್ಯ ಹೋರಾಟಗಾರರಿಗೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.